ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 28/3/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನು ಹೀರುವಂತ ಬಹಳ ಒಳ್ಳೆಯ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ತಂದೆ ಆಗಿದ್ದಾರೆ. ಪ್ರಶ್ನೆ: ಆತ್ಮದಲ್ಲಿ ಎಲ್ಲದಕ್ಕಿಂತ ಆಳವಾದ ಕಲೆ ಯಾವುದಾಗಿದೆ? ಅದನ್ನು ಕಲಿಯಲು ಯಾವ ಪರಿಶ್ರಮ ಪಡ್ತೀರಿ? ಉತ್ತರ ಆಗಿದೆ, ಆತ್ಮದಲ್ಲಿ ದೇಹಾಭಿಮಾನದ ಬಹಳ ಆಳವಾದ ಕಲೆ ಇದೆ. ಪದೇ ಪದೇ ಕಲೆ ಅಂದ್ರೆ ರಿಮಾರ್ಕ್. ಪದೇ ಪದೇ ಯಾವುದೇ ದೇಹದಾರಿಯ ನಾಮರೂಪದಲ್ಲಿ ಸಿಕ್ಕಿ ಹಾಕೊಳ್ತೀರಿ. ತಂದೆಯನ್ನು ನೆನಪು ಮಾಡದೆ ದೇಹದಾರಿಗಳನ್ನು ನೆನಪು ಮಾಡ್ತಿರ್ತಾರೆ. ಒಬ್ಬರು ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡ್ತಾರೆ. ಈ ಕಲೆ ಅಳಿಸಲು ದೇಹಿ ಅಭಿಮಾನಿ ಆಗುವ ಪರಿಶ್ರಮ ಮಾಡಿರಿ. ಮುರಳಿಯ ಗೀತ್. ಮುಖವನ್ನ ನೋಡಿಕೋ ಪ್ರಾಣಿ. ಯಾರು? ಮನುಷ್ಯ ಪ್ರಾಣಿ. ಅಂತರ್ಮನ ದರ್ಪಣ ಚೆಕ್ ಮಾಡಿ. ಓಂ ಶಾಂತಿ. ಮಧುರಾತಿ ಮಧುರ ಎಲ್ಲಾ ಸೇವಾ ಕೇಂದ್ರಗಳ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ. ಈಗ ತಮ್ಮನ್ನು ನೋಡಿಕೊಳ್ಳಿ. ಎಷ್ಟು ಪುಣ್ಯವಾಗಿದೆ ಮತ್ತು ಎಷ್ಟು ಪಾಪ ಕಳೆದಿದೆ. ಇಡೀ ಪ್ರಪಂಚದಲ್ಲಿ ಸಾಧು ಸಂತ ಇತ್ಯಾದಿ ಹೇ ಪತಿತ ಪಾವನ ಎಂದು ಕರೀತಾರೆ ಪರಮಾತ್ಮನನ್ನ. ಒಬ್ಬರೇ ಪತಿತರನ್ನು ಪಾವನರನ್ನಾಗಿ ಮಾಡುವ ತಂದೆ ಆಗಿದ್ದಾರೆ. ಉಳಿದವರೆಲ್ಲ ಅವರಿಗೆ ಪಾಪ ಇದೆ. ಇದನ್ನಂತೂ ನೀವೀಗ ತಿಳ್ಕೊಂಡಿರಿ. ಆತ್ಮದಲ್ಲಿಯೇ ಪಾಪವಿದೆ, ಪುಣ್ಯವು ಆತ್ಮದಲ್ಲಿಯೇ. ಏಕೆಂದ್ರೆ ಆತ್ಮನೇ ಪಾವನ, ಆತ್ಮವೇ ಪತಿತ ಆಗೋದು ಕರ್ಮಾನುಸಾರ. ಇಲ್ಲಿ ಎಲ್ಲ ಆತ್ಮರು ಪತಿತರಾಗಿದ್ದಾರೆ. ಈಗ ಪಾಪಗಳ ಕಲೆ ಇದೆ ಎಲ್ಲರ ಆತ್ಮ ಮೇಲೆ. ಅದಕ್ಕೆ ಪಾಪಾತ್ಮ ಎಂದು ಹೇಳೋದು. ಈಗ ಪಾಪ ಕಳೆಯುವುದಾದ್ರೂ ಹೇಗೆ? ಯಾವುದೇ ವಸ್ತುವಿನ ಮೇಲೆ ಶಾಹಿ ಅಥವಾ ಎಣ್ಣೆ ಬಿದ್ದರೆ ಅದರ ಮೇಲೆ ಬ್ಲಾಟಿಂಗ್ ಪೇಪರ್ ಇಡ್ತಾರೆ. ಅದು ಎಲ್ಲ ಹೀರ್ಕೊಳ್ತದೆ. ಈಗ ಎಲ್ಲ ಮನುಷ್ಯರು ಒಬ್ಬರನ್ನು ನೆನಪು ಮಾಡ್ತಾರೆ. ಏಕೆಂದ್ರೆ ಅವರೇ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಅವರೊಬ್ಬರ ವಿನಃ ಮತ್ಯಾರು ಬ್ಲಾಟಿಂಗ್ ಪೇಪರ್ ಪಾಪ ಹೀರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಂತೂ ಜನ್ಮ ಜನ್ಮಾಂತರದಿಂದ ಗಂಗಾ ಸ್ನಾನ ಮಾಡ್ತಾ ಇನ್ನಷ್ಟು ಪತಿತರಾಗಿದ್ದಾರೆ. ಪತಿತರನ್ನ ಪಾವನ ಮಾಡೋರು ಒಬ್ಬ ಶಿವ ತಂದೆ ಬ್ಲಾಟಿಂಗ್ ಪೇಪರ್ ಸಮಾನ ಆಗಿದ್ದಾರೆ. ಅವರು ಅತಿ ಚಿಕ್ಕ ಬಿಂದು ಆಗಿದ್ದಾರೆ. ಎಲ್ಲರ ಪಾಪಗಳನ್ನ ನಷ್ಟ ಮಾಡ್ತಾರೆ. ಯಾವ ಯುಕ್ತಿಯಿಂದ? ಕೇವಲ ಹೇಳ್ತಾರೆ, ನಾನು ಬ್ಲಾಟಿಂಗ್ ಪೇಪರ್ ಅನ್ನು ನೆನಪು ಮಾಡಿ, ನಾನಂತೂ ಚೈತನ್ಯ ಆಗಿದ್ದೇನೆ ಅಲ್ವಾ, ನಿಮಗೆ ಮತ್ಯಾವುದೇ ಕಷ್ಟ ಕೊಡೋದಿಲ್ಲ, ನೀವು ಆತ್ಮರು ಬಿಂದು, ತಂದೆ ಬಿಂದು ಆಗಿದ್ದಾರೆ ಎಂದು ಬಾಬಾ ಹೇಳ್ತಾರೆ. ಕೇವಲ ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮೆಲ್ಲ ಪಾಪಗಳು ಕಳೀತವೆ. ಈಗ ಪ್ರತಿಯೊಬ್ಬರು ತಮ್ಮ ಹೃದಯದಲ್ಲಿ ಕೇಳ್ಕೊಳ್ಳಿ, ನೆನಪಿನಿಂದ ಎಷ್ಟು ಪಾಪಗಳು ಕಳೆದಿದೆ ಮತ್ತಿನ್ನೆಷ್ಟು ಪಾಪ ಉಳ್ಕೊಂಡಿದೆ. ಇದು ತಿಳಿಯೋದು ಹೇಗೆ? ಅನ್ಯರಿಗೂ ಸಹ ಮಾರ್ಗವನ್ನು ತಿಳಿಸ್ತಾ ಇರ್ರಿ. ಒಬ್ಬ ಬ್ಲಾಟಿಂಗ್ ಪೇಪರ್ ತಂದೆಯನ್ನು ನೆನಪು ಮಾಡಿ. ಎಲ್ಲರಿಗೂ ಸಲಹೆಯನ್ನು ಕೊಡೋದು ಒಳ್ಳೇದಲ್ವಾ? ಇದು ಸಹ ಆಶ್ಚರ್ಯ ಆಗ್ತದೆ. ಯಾರಿಗೆ ಸಲಹೆ ಕೊಡ್ತಾರೋ ಅವರಂತೂ ತಂದೆ ನೆನಪು ಮಾಡೋದ್ರಲ್ಲಿ ತೊಡಗಿಬಿಡ್ತಾರೆ ಮತ್ತು ಸಲಹೆ ಕೊಡೋರು ನೆನಪು ಮಾಡಲ್ಲ. ಅದಕ್ಕೆ ಪಾಪಗಳು ತುಂಡಾಗೋದಿಲ್ಲ. ಪತಿತ ಪಾವನನೆಂದು ಒಬ್ಬರಿಗೆ ಮಾತ್ರ ಹೇಳೋದು. ಅನೇಕ ಪಾಪಗಳಾಗಿದೆ. ಕಾಮದ ಪಾಪ, ದೇಹಾಭಿಮಾನದ ಪಾಪ ಅಂತೂ ಮೊದಲನೇ ನಂಬರ್ ಪಾಪ ಆಗಿದೆ. ಇದು ಎಲ್ಲದಕ್ಕಿಂತ ಕೆಟ್ಟದಾಗಿದೆ ಅಂತಾರೆ ಬಾಬಾ.
ಈಗ ತಂದೆ ತಿಳಿಸ್ತಾರೆ, ದೇಹಿ ಅಭಿಮಾನಿ ಆಗಿರಿ. ಎಷ್ಟು ನನ್ನೊಬ್ಬನನ್ನೇ ನೆನಪು ಮಾಡ್ತೀರೋ ಅಷ್ಟು ನಿಮ್ಮಲ್ಲಿ ಹಿಡಿದಿರುವ ತುಕ್ಕು ಭಸ್ಮ ಆಗೋದು. ಅದಕ್ಕೆ ನೆನಪು ಮಾಡಬೇಕು, ಅನ್ಯರಿಗೂ ಈ ಮಾರ್ಗ ತಿಳಿಸ್ಬೇಕು. ಎಷ್ಟು ಅನ್ಯರಿಗೆ ತಿಳಿಸ್ತೀರೋ ಅಷ್ಟು ನಿಮ್ದು ಕಲ್ಯಾಣ ಆಗೋದು. ಈ ಉದ್ಯೋಗದಲ್ಲಿಯೇ ತೊಡಗಿರಿ. ಅನ್ಯರಿಗೂ ಇದನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿದರೆ ಪುಣ್ಯಾತ್ಮರಾಗ್ಬಿಡ್ತೀರಿ. ಪತಿತ ಪಾವನ ಒಬ್ಬನೇ ಆಗಿದ್ದಾರೆಂದು ಅನ್ಯರಿಗೂ ಇದನ್ನು ತಿಳಿಸೋದು ನಿಮ್ಮ ಕರ್ತವ್ಯ. ಭಲೆ ನೀವು ಜ್ಞಾನ ನದಿಗಳು ಅನೇಕರಿದ್ದೀರಿ, ಆದ್ರೆ ನೀವೆಲ್ಲರಿಗೆ ಹೇಳ್ತೀರಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ಅವರೊಬ್ಬರೇ ಪತಿತ ಪಾವನ ಆಗಿದ್ದಾರೆ. ಅವ್ರದ್ದು ಬಹಳ ಮಹಿಮೆ ಇದೆ. ಜ್ಞಾನ ಸಾಗರನು ಅವರೇ ಆಗಿದ್ದಾರೆ. ಆ ಒಬ್ಬ ತಂದೆಯನ್ನು ನೆನಪು ಮಾಡೋದು, ದೇಹಿ ಅಭಿಮಾನಿ ಆಗಿರೋದೊಂದೇ ಕಷ್ಟದ ಮಾತಾಗಿದೆ. ತಂದೆ ಕೇವಲ ನಿಮ್ಗಾಗಿ ಹೇಳೋದಿಲ್ಲ. ತಂದೆಯ ಬುದ್ಧಿಯಲ್ಲಿ ಎಲ್ಲ ಅಂದ್ರೆ ಸಮ್ಮುಖದಲ್ಲಿರೋ ಮಕ್ಕಳಿಗಷ್ಟೇ ಉದ್ದೇಶಿಸಿ ಬಾಬಾ ಹೇಳಲ್ಲ. ಬಾಬಾ ಜ್ಞಾನ ಕೊಡುವಾಗ ದೂರ ದೂರ ಸೇವಾ ಕೇಂದ್ರದಲ್ಲಿರೋ ಎಲ್ಲ ಮಕ್ಕಳನ್ನ ಎದುರಲ್ಲಿ ಇಟ್ಕೊಂಡು ಉದ್ದೇಶದಲ್ಲಿ ಹೇಳ್ತಾರೆ. ತಂದೆ ಎಲ್ಲ ಮಕ್ಕಳನ್ನು ನೋಡ್ತಾರಲ್ವಾ. ಎಲ್ಲಿ ಒಳ್ಳೆಯ ಸೇವಾದಾರಿ ಮಕ್ಕಳಿರ್ತಾರೆ ಅಲ್ಲಿ ತಂದೆ ಗಮನ ಹೋಗ್ತದೆ. ಶಿವ ತಂದೆಯ ಹೂದೋಟ ಅಲ್ವಾ, ಎಲ್ಲಿ ಒಳ್ಳೆ ಹೂ ಇರೋದೋ ಅವರನ್ನು ತಂದೆ ನೆನಪು ಮಾಡ್ತಾರೆ. ಸಾಹುಕಾರ ವ್ಯಕ್ತಿ 4-5 ಜನ ಮಕ್ಕಳಿದ್ರೆ ಯಾರು ಹಿರಿಯ ಮಗನಾಗಿರೋರೋ ಅವರನ್ನ ನೆನಪು ಮಾಡ್ತಾರೆ. ಹೂಗಳಲ್ಲೂ ಅನೇಕ ಪ್ರಕಾರ ಇದ್ದಾರೆ ಅಂದಾಗ ತಂದೆ ಸಹ ತಮ್ಮ ದೊಡ್ಡ ಹೂದೋಟಗಳನ್ನ ನೆನಪು ಮಾಡ್ತಾರೆ. ಯಾರಿಗಾದ್ರೂ ಈ ಮಾರ್ಗ ತಿಳಿಸೋದು ಬಹಳ ಸಹಜ ಇದೆ. ಒಬ್ಬ ಶಿವ ತಂದೆ ನೆನಪು ಮಾಡಿ, ಅವರೇ ಪತೀತ ಪಾವನ ಆಗಿದ್ದಾರೆ. ಸ್ವಯಂ ಅವರೇ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಇಡೀ ಪ್ರಪಂಚಕ್ಕಾಗಿ ಎಷ್ಟು ಒಳ್ಳೆಯ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ. ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗಾದ್ರೂ ಈ ಮಾರ್ಗ ತಿಳಿಸೋದು ಬಹಳ ಸಹಜ ಇದೆ ಅಂತಾರೆ ಬಾಬಾ. ತಂದೆ ಅಂತೂ ಯುಕ್ತಿ ತಿಳಿಸ್ತಾರೆ ಸರ್ವಿಸ್ ಮಾಡ್ಲಿಕ್ಕೆ. ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮಲ್ಲಿರೋ ದೇಹಾಭಿಮಾನದ ಕಲೆಗಳು ಮಾಯ ಆಗುವವು. ದೇಹಿ ಅಭಿಮಾನಿಯಾಗುವುದು ಪರಿಶ್ರಮ ಆಗಿದೆ. ತಂದೆಗೆ ಯಾರು ಸತ್ಯವನ್ನು ತಿಳಿಸೋದಿಲ್ಲ. ಅವರ ಸ್ಥಿತಿಗತಿ ಕೆಲವರು ಚಾರ್ಟ್ ಬರೆದು ಕಳಿಸ್ತಾರೆ, ಮತ್ತೆ ಸುಸ್ತಾಗ್ಬಿಡ್ತಾರೆ. ಅಂದ್ರೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಇದು ಉನ್ನತ ಗುರಿಯಾಗಿದೆ. ಮಾಯೆ ಒಮ್ಮೆಲೆ ನಶೆ ಆರಿಸ್ಬಿಡ್ತದೆ. ಆಗ ಬರೆಯೋದನ್ನೇ ಬಿಟ್ಟು ಬಿಡ್ತಾರೆ. ಅರ್ಧ ಕಲ್ಪ ದೇಹಾಭಿಮಾನ ಇದೆ ಅಲ್ವಾ, ಅದು ಹೋಗೋದಿಲ್ಲ. ತಂದೆ ತಿಳಿಸ್ತಾರೆ, ಕೇವಲ ಇದೇ ವ್ಯಾಪಾರ ಮಾಡ್ತಾ ಇರ್ರಿ. ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ. ಎಲ್ಲದಕ್ಕಿಂತ ಶ್ರೇಷ್ಠ ವ್ಯಾಪಾರ ಇದಾಗಿದೆ. ಯಾರು ಸ್ವಯಂ ನೆನಪು ಮಾಡೋದಿಲ್ವೋ ಅವರು ಈ ವ್ಯಾಪಾರವನ್ನು ಮಾಡೋದಿಲ್ಲ. ತಂದೆ ನೆನಪು ಯೋಗ ಅಗ್ನಿ ಆಗಿದೆ. ಇದರಿಂದ ಪಾಪಗಳು ಭಸ್ಮ ಆಗ್ತವೆ. ಅದರಿಂದ ತಂದೆ ಹೇಳ್ತಾರೆ, ಪಾಪವು ಎಲ್ಲಿಯವರೆಗೆ ಭಸ್ಮ ಆಗಿದೆ. ತಂದೆಯನ್ನು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಖುಷಿಯ ನಶೆ ಏರುವುದು. ಪ್ರತಿಯೊಬ್ಬರ ಮನಸ್ಸನ್ನು ಅರ್ಥಕೊಳ್ಬಹುದು. ಅನ್ಯರನ್ನು ಸಹ ಅವರ ಸೇವೆಯಿಂದಲೇ ಅರ್ಥಕೊಳ್ಬಹುದು. ಅನ್ಯರಿಗೂ ಮಾರ್ಗವನ್ನು ತಿಳಿಸ್ತಾರೆ. ತಂದೆಯನ್ನು ನೆನಪು ಮಾಡಿ, ಅವರು ಪತೀತ ಪಾವನನಾಗಿದ್ದಾರೆ. ಇಲ್ಲಿ ಇದಂತೂ ಪತೀತ ತಮೋಪ್ರಧಾನ ಪ್ರಪಂಚ ಆಗಿದೆ. ಎಲ್ಲ ಆತ್ಮರು ಮತ್ತು ಶರೀರ ತಮೋಪ್ರಧಾನ ಆಗಿದೆ. ಈಗ ಹಿಂತಿರುಗಿ ಹೋಗ್ಬೇಕಾಗಿದೆ. ಅಲ್ಲಿ ಎಲ್ಲ ಆತ್ಮರು ಪವಿತ್ರರಾಗಿರ್ತಾರೆ. ಯಾವಾಗ ಪವಿತ್ರರಾಗುವಿರೋ ಆಗಲೇ ಮನೆಗೆ ಹೋಗ್ತೀರಿ. ಅನ್ಯರಿಗೂ ಸಹ ಇದೇ ಮಾರ್ಗವನ್ನ ತೋರಿಸ್ಬೇಕು. ತಂದೆ ಅಂತೂ ಬಹಳ ಸಹಜ ಯುಕ್ತಿ ತಿಳಿಸ್ತಾರೆ. ಶಿವ ತಂದೆಯನ್ನ ನೆನಪು ಮಾಡಿ, ಇದೇ ಬ್ಲಾಟಿಂಗ್ ಪೇಪರ್ ಇಟ್ಕೊಳ್ಳಿ. ಆಗ ಎಲ್ಲ ಪಾಪಗಳನ್ನ ಹೀರಿ ಬಿಡುತ್ತದೆ. ಅಂದ್ರೆ ಶಿವಬಾಬಾ ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ, ಪಾಪ ನಾಶ ಮಾಡೋರು. ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ, ಪಾವನರಾಗ್ತೀರಿ. ಮೂಲ ಮಾತಾಗಿದೆ, ಮನುಷ್ಯರು ಪತೀತರಾಗಿದ್ದಾರೆ. ಅದರಿಂದ ಹೇ ಪತೀತ ಪಾವನ, ಬಂದು ಎಲ್ಲರನ್ನು ಪಾವನ ಮಾಡಿ ಜೊತೆ ಕರ್ಕೊಂಡು ಹೋಗಿ ಎಂದು ಕರೀತಾರೆ. ಎಲ್ಲ ಆತ್ಮರನ್ನು ಪಾವನ ಮಾಡಿ ಕರ್ಕೊಂಡು ಹೋಗ್ತಾರೆ ಎಂದು ಬರೆಯಲ್ಪಟ್ಟಿದೆ. ನಂತರ ಯಾವುದೇ ಪತೀತ ಆತ್ಮನೂ ಇರಲ್ಲ. ಕಲಿಯುಗ ಮುಕ್ತಾಯ ಆಯ್ತು ಅಂದ್ರೆ
ತಂದೆ ಇದನ್ನು ತಿಳಿಸ್ತಾರೆ. ಮೊದಲಿಗೆ ಸ್ವರ್ಗವಾಸಿಗಳೇ ಬರ್ತಾರೆ ಈ ಸೃಷ್ಟಿಯಲ್ಲಿ. ತಂದೆ ಎಲ್ಲರಿಗಾಗಿ ಔಷಧಿ ಕೊಡ್ತಾರೆ. ಯಾರು ಸಿಕ್ಕಿದ್ರೂ ಅವರಿಗೆ ಇದೇ ಔಷಧಿಯನ್ನ ಕೊಡಿ ಅಂತಾರೆ. ನೀವು ತಂದೆಯ ಬಳಿ ಹೋಗಲು ಬಯಸ್ತೀರಿ, ಆದ್ರೆ ಆತ್ಮ ಪತೀತ ಆಗಿದೆ. ಪರಮಧಾಮದಲ್ಲಿ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಆದ್ರೆ ಹೋಗೋದು ಹೇಗೆ? ಆತ್ಮ ಪತೀತ ಆಗಿದೆ, ಅದಕ್ಕೆ ಹೋಗಲು ಸಾಧ್ಯ ಇಲ್ಲ. ಪಾವನರಾಗ್ರಿ ಅಂತಾರೆ ಬಾಬಾ. ಆಗ ಮನೆಗೆ ಹೋಗ್ತೀರಿ. ಹೇ ಆತ್ಮನೇ, ನನ್ನನ್ನು ನೆನಪು ಮಾಡ್ರಿ, ಆಗ ನಾನು ಕರ್ಕೊಂಡು ಹೋಗ್ತೇನೆ. ಮತ್ತೆ ಅಲ್ಲಿಂದ ನಿಮ್ಮನ್ನು ಸುಖದಲ್ಲಿ ಕಳಿಸ್ತೇನೆ, ಸ್ವರ್ಗದಲ್ಲಿ. ನಂತರ ಯಾವಾಗ ಹಳೆಯ ಪ್ರಪಂಚ ಆಗುವುದೋ ಆಗ ನೀವು ದುಃಖವನ್ನ ಪಡಿತೀರಿ. ನಾನು ಯಾರಿಗೂ ದುಃಖವನ್ನ ಕೊಡೋದಿಲ್ಲ. ಪ್ರತಿಯೊಬ್ಬರು ತಮ್ಮನ್ನು ನೋಡ್ಕೊಳ್ಳಿ. ನಾನು ನೆನಪು ಮಾಡ್ತಿದ್ದೇನಾ? ಶುಭಾಬರು ನೆನಪು ಮಾಡ್ತಿದ್ದೇನಾ? ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಖುಷಿಯ ನಶೆ ಏರೋದು. ಇದು ಎಷ್ಟು ಸಹಜ ಔಷಧಿ ಆಗಿದೆ. ಇದನ್ನು ಯಾವುದೇ ಸಾಧು ಸಂತ ಇತ್ಯಾದಿ ತಿಳ್ಕೊಂಡಿಲ್ಲ. ಇದು ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಸಂಪೂರ್ಣ ಹೊಸ ಮಾತಾಗಿದೆ. ಪಾಪಗಳ ಖಾತೆ ಶರೀರದಲ್ಲಿ ಅಂಟಿಲ್ಲ. ಇಷ್ಟು ಚಿಕ್ಕ ಆತ್ಮ ಬಿಂದುವಿನಲ್ಲಿಯೇ ಎಲ್ಲ ಪಾತ್ರ ಅಡಕವಾಗಿದೆ. ಆತ್ಮ ಪತೀತವಾದಾಗ ಅದು ಶರೀರದ ಮೇಲೂ ಪ್ರಭಾವ ಬೀರ್ತದೆ. ಆತ್ಮ ಪಾವನವಾಗಿಬಿಟ್ರೆ ಶರೀರವು ಪವಿತ್ರವಾದದ್ದು ಸಿಗ್ತದೆ. ಆತ್ಮನೇ ದುಃಖ ಸುಖ ಅನುಭವಿಸ್ತದೆ. ಶರೀರಕ್ಕೆ ಪೆಟ್ಟು ಬಿದ್ದರೆ ಆತ್ಮಕ್ಕೆ ದುಃಖ ಅನುಭವ ಆಗ್ತದೆ. ಇವರು ದುಃಖಿ ಆತ್ಮ, ಇವರು ಸುಖಿ ಆತ್ಮ ಅಂತ ಹೇಳ್ತಾರಲ್ವ. ಇಷ್ಟು ಚಿಕ್ಕ ಆತ್ಮ ಎಷ್ಟೊಂದು ಪಾತ್ರ ಅಭಿನಯಿಸ್ತದಲ್ವ. 84 ಜನ್ಮದ್ದು ಆಶ್ಚರ್ಯ. ತಂದೆಯೇ ಸುಖ ಕೊಡೋರಾಗಿದ್ದಾರೆ, ಅದಕ್ಕೆ ನೆನಪು ಮಾಡ್ತಾರೆ. ದುಃಖ ಕೊಡುವವರು ರಾವಣ ಆಗಿದ್ದಾರೆ. ಎಲ್ಲದಕ್ಕಿಂತ ಮೊದಲು ದೇಹ ಅಭಿಮಾನ ಬರೋದು. ಈಗ ತಂದೆ ತಿಳಿಸ್ತಾರೆ, ನೀವು ಆತ್ಮ ಅಭಿಮಾನಿ ಆಗ್ಬೇಕಾಗಿದೆ. ಇದರಲ್ಲಿ ಬಹಳ ಪರಿಶ್ರಮ ಇದೆ. ತಂದೆಗೆ ಗೊತ್ತಿದೆ. ಸತ್ಯ ಹೃದಯದಿಂದ ಯಾವ ಯುಕ್ತಿಯಿಂದ ನೆನಪು ಮಾಡಬೇಕು ಹಾಗೆ ನೆನಪು ಮಾಡೋರು ಬಹಳ ವಿರಳ. ಇಲ್ಲಿಯೇ ಇದ್ರೂ ಸಹ, ಅಂದ್ರೆ ಯಜ್ಞದಲ್ಲಿ ಒಳಗೆ ಇದ್ರೂ ಸಹ ಬಹಳ ಮರ್ತು ಹೋಗ್ತಾರೆ. ಒಂದು ವೇಳೆ ದೇಹಿ ಅಭಿಮಾನಿ ಆಗದಿದ್ರೆ ಯಾವುದೇ ಪಾಪ, ದೇಹಿ ಅಭಿಮಾನಿ ಆಗಿದ್ರೆ ಯಾವುದೇ ಪಾಪ ಮಾಡೋದಿಲ್ಲ. ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ ಎಂದು ತಂದೆ ಆದೇಶ ಕೊಡ್ತಾರೆ. ಇದು ಕೋತಿಗಳಿಗಾಗಿ ಮಂಗನ ಮುಖ ತೋರಿಸಿದ್ದಾರೆ, ಆದ್ರೆ ಬುದ್ಧಿ ಕೋತಿಗಳಿಗಾಗಿ ಅಲ್ಲ. ಮನುಷ್ಯರಿಗೆ ಇದು ಅನ್ವಯಿಸೋದು. ಮನುಷ್ಯರು ಮಂಗನಂತಾಗಿದ್ದಾರೆ, ಅದಕ್ಕೆ ಮಂಗನ ಚಿತ್ರ ತೋರಿಸಿದ್ದಾರೆ. ಇಂಥವರು ಅನೇಕರಿದ್ದಾರೆ. ಇಡೀ ದಿನ ಪರಚಿಂತನೆ ಮಾಡ್ತಿರ್ತಾರೆ. ಅದಕ್ಕೆ ತಂದೆ ತಿಳುವಳಿಕೆ ನೀಡ್ತಾರೆ. ಕೆಲವು ಸೇವಾ ಕೇಂದ್ರಗಳಲ್ಲಿ ಈ ರೀತಿ ಇರ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡ್ತಿರ್ತಾರೆ. ಕೆಲವರು ಒಳ್ಳೆಯವರು ಇದ್ದಾರೆ, ತಂದೆ ನೆನಪಿನಲ್ಲಿ ಇರ್ತಾರೆ, ತಿಳ್ಕೊಳ್ತಾರೆ. ಮನ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರ್ದು. ವಾಚಾದಿಂದಲೂ ಯಾರಿಗಾದ್ರೂ ದುಃಖ ಕೊಟ್ರೆ ದುಃಖಿಯಾಗಿ ಸಾಯ್ತಾರೆ. ತಂದೆ ತಿಳಿಸ್ತಾರೆ, ನೀವು ಮಕ್ಕಳು ಎಲ್ಲರಿಗೆ ಸುಖ ಕೊಡ್ಬೇಕಾಗಿದೆ. ಎಲ್ಲರಿಗೂ ಹೇಳಿ, ಆತ್ಮಾಭಿಮಾನಿ ಆಗಿ ತಂದೆಯನ್ನು ನೆನಪು ಮಾಡಿ. ಮತ್ಯಾವುದೇ ಹಣದ ಲೇವಾದೇವಿ ಇಲ್ಲಿ ಆಶ್ರಮದಲ್ಲಿ ಮಾಡಬಾರ್ದು. ಕೇವಲ ಪ್ರೀತಿಯ ತಂದೆಯನ್ನು ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ಭಸ್ಮ ಆಗ್ತವೆ. ನೀವು ವಿಶ್ವದ ಮಾಲೀಕರಾಗ್ಬಿಡ್ತೀರಿ. ಭಗವಾನ್ ವಾಚಾಗಿದೆ ಮನ್ಮನಾಭವ. ಒಬ್ಬ ತಂದೆಯನ್ನು ಹಾಗೂ ಆಸ್ತಿಯನ್ನು ನೆನಪು ಮಾಡಿ. ಮನ್ಮನಾಭವ್ ಮಧ್ಯಾಜೀವ ಪರಸ್ಪರ ಮತ್ತೇನನ್ನು ಮಾತನಾಡಬೇಡಿ. ಕೇವಲ ತಂದೆಯ ನೆನಪು ಮಾಡಿ, ಅನ್ಯರ ಕಲ್ಯಾಣ ಮಾಡಿ. ನಿಮ್ಮ ಸ್ಥಿತಿಯು ಈ ರೀತಿ ಮಧುರವಾಗಿರಬೇಕು. ಯಾರೇ ಬಂದು ನೋಡಿದ್ರೂ ಸಹ ತಂದೆಯು ಮಕ್ಕಳು ತಂದೆಯ ಹಾಗೆ ಮಕ್ಕಳು ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ ಅಂತ ಹೇಳೋಂಗಿರ್ಬೇಕು. ಇನ್ನು ಆ ಸ್ಥಿತಿ ಇಲ್ಲ. ತಂದೆಯೊಂದಿಗೆ ಯಾರಾದರೂ ಕೇಳಿದ್ರೆ ಹೇಳಬಹುದು. ಬಾಬನೆ ಕೇಳಿದ್ರೆ ಹೇಳ್ತಾರೆ, ಬ್ಲಾಟಿಂಗ್ ಪೇಪರ್ ಏನು, ಇನ್ನು ಕಾಗದವೇ ಆಗಿಲ್ಲ, ಇನ್ನು ಬ್ಲಾಟಿಂಗ್ ಕಾಗದ ಏನು? ತಂದೆ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸ್ತಾರೆ. ಬಾಂಬೆ, ಕೋಲ್ಕತ್ತಾ, ದೆಹಲಿ ಎಲ್ಲ ಜಾಗಗಳಲ್ಲಿ ಮಕ್ಕಳಿದ್ದಾರೆ. ಬಾಬಾ ಇಂಥವ್ರು ಬಹಳ ತೊಂದರೆ ಕೊಡ್ತಾರೆ ಎಂದು ದೂರುಗಳು ಬರ್ತವೆ. ಪುಣ್ಯಾತ್ಮರನ್ನಾಗಿ ಮಾಡುವ ಬದಲು ಇನ್ನೂ ಪಾಪಾತ್ಮರನ್ನಾಗಿ ಮಾಡಿಬಿಡ್ತಾರೆ. ತಂದೆಯೊಂದಿಗೆ ಕೇಳಿದರೆ ಕೂಡಲೇ ತಿಳಿಸ್ಬಹುದು. ಶಿವ ತಂದೆ ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಅವರ ಬಳಿ ಎಲ್ಲರ ಲೆಕ್ಕಾಚಾರ ಇದೆ.
ಕರ್ಮದ ಲೆಕ್ಕಾಚಾರ. ಅದಕ್ಕೆ ಪುಣ್ಯಾತ್ಮ ಬದಲಾಗಿ ಕೆಲವು ಮಕ್ಕಳು ಕರ್ತವ್ಯದಿಂದ ಪಾಪಾತ್ಮ ಆಗ್ಬಿಡ್ತಾರೆ. ಈ ತಂದೆ ಸಹ ಬ್ರಹ್ಮ ತಂದೆನೂ ಹೇಳ್ತಾರೆ, ಅವ್ರಿಗೂ ಗೊತ್ತಿದೆ ಸಮಾಚಾರ, ಎಲ್ಲವನ್ನು ಚಹರೆಯಿಂದಲೇ ಅರ್ಥ ಆಗ್ತದೆ. ಇವರು ಬಾಬಾ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತದೆ, ಸಾಕಾರ ಬಾಬಾ ಇರ್ಲಿ ನಿರಾಕಾರ ಇರ್ಲಿ, ಇವರು ತಂದೆಯ ನೆನಪಲ್ಲಿ ಮಸ್ತ್ ಆಗಿದ್ದಾರ, ಮಗ್ನ ಆಗಿದ್ದಾರ. ಇವರ ಚಹರೆ ಖುಷಿಯಿಂದ ದೇವತೆಗಳ ರೀತಿ ಇದೆ. ಆತ್ಮ ಇದ್ರೆ ಶರೀರ ಸಹ ಖುಷಿಯಾಗಿ ಕಾಣ್ತದೆ, ಉತ್ಸಾಹ ಕಾಣ್ತದೆ. ಶರೀರಕ್ಕೆ ದುಃಖ ಆದ್ರೆ ಆತ್ಮ ದುಃಖದ ಅನುಭವ ಮಾಡ್ತದೆ. ಒಂದು ಮಾತನ್ನು ಎಲ್ಲರಿಗೂ ತಿಳಿಸ್ತಾ ಇರಿ. ಶಿವ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ಪಾಪಗಳು ವಿನಾಶ ಆಗ್ತವೆ. ಅವರು ಕೃಷ್ಣ ಭಗವಾನ್ ವಾಚ್ ಅಂತ ಬರ್ದಿದ್ದಾರೆ. ಕೃಷ್ಣನನ್ನಂತೂ ಅನೇಕರು ನೆನಪು ಮಾಡ್ತಾರೆ, ಆದರೆ ಪಾಪವಂತೂ ಕಳೆಯೋದೇ ಇಲ್ಲ. ಇನ್ನು ಪತಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಯಾರನ್ನು ನೆನಪು ಮಾಡಬೇಕು, ಪರಮಾತ್ಮನ ರೂಪವೇನೆಂದು ಅವರಿಗೆ ತಿಳಿದೇ ಇಲ್ಲ. ಒಂದು ವೇಳೆ ಸರ್ವ್ಯಾಪಿ ಎಂದು ಹೇಳಿದ್ರು ಸಹ ಹೇಗೆ ಆತ್ಮ ನಕ್ಷತ್ರವಾಗಿದೆಯೋ ಹಾಗೆ ಪರಮಾತ್ಮನು ಸಹ ನಕ್ಷತ್ರ ಸಮಾನಾಗಿದ್ದಾರೆ. ಏಕೆಂದ್ರೆ ಆತ್ಮವೇ ಪರಮಾತ್ಮನೆಂದು ಹೇಳ್ಬಿಡ್ತಾರೆ ಅಂದಮೇಲೆ ಈ ಲೆಕ್ಕದಿಂದಲೂ ಸಹ ತಂದೆ ಬಿಂದು ಆಗಿದ್ದಾರೆ. ಚಿಕ್ಕ ಬಿಂದುವು ಪ್ರವೇಶ ಮಾಡ್ತಾರೆ ಬ್ರಹ್ಮನಲ್ಲಿ. ಎಲ್ಲ ಬಿಂದುಗಳಿಗೆ ಬಾಬಾ ಹೇಳ್ತಾರೆ, ಆತ್ಮಗಳಿಗೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ಕರ್ಮೇಂದ್ರಿಯಗಳ ಮೂಲಕ ಮಾತನಾಡ್ತಾರೆ. ಆತ್ಮ ಕರ್ಮೇಂದ್ರಿಯಗಳಲ್ಲಿಲ್ಲದೆ ಶಬ್ದ ಮಾಡಲು ಸಾಧ್ಯ ಇಲ್ಲ. ಕರ್ಮೇಂದ್ರಿಯಗಳಲ್ಲಿ ಇಲ್ಲ ಅಂದ್ರೆ ಅದು ಆತ್ಮ ಕರ್ಮ ಮಾಡಕ್ಕೆ, ಶಬ್ದ ಮಾಡಕ್ಕೆ ಸಾಧ್ಯ ಇಲ್ಲ. ನೀವಿದನ್ನು ಹೇಳಬಹುದು, ಆತ್ಮ ಪರಮಾತ್ಮನ ರೂಪ ಒಂದೇ ಆಗಿದೆ, ಒಂದೇ ತರ. ಪರಮಾತ್ಮನಿಗೆ ದೊಡ್ಡ ರೂಪ ಎಂದು ಹೇಳಕ್ಕಾಗಲ್ಲ. ತಂದೆ ತಿಳಿಸ್ತಾರೆ, ನಾನು ಸಹ ಸೂಕ್ಷ್ಮ ಬಿಂದು ಆಗಿದ್ದೇನೆ, ಆದ್ರೆ ನಾನು ಪತಿತರನ್ನು ಪಾವನ ಮಾಡೋನಾಗಿದ್ದೇನೆ ಮತ್ತು ನೀವೆಲ್ಲ ಆತ್ಮರು ಪತೀತ ಆಗಿದ್ದೀರಿ. ಇದು ನೇರ ಸರಳ ಮಾತು. ಈಗ ದೇಹಿ ಅಭಿಮಾನಿಯಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ, ಅನ್ಯರಿಗೂ ಮಾರ್ಗ ತಿಳಿಸಿ. ನಾನು ಎರಡೇ ಶಬ್ದಗಳನ್ನು ಹೇಳ್ತೇನೆ, ಮನ್ಮನಾಭವ. ನಂತರ ಸ್ವಲ್ಪ ವಿಸ್ತಾರದಲ್ಲಿ ತಿಳಿಸ್ತೇನೆ. ಇವು ರೆಂಬೆ ಕೊಂಬೆಗಳಾಗಿವೆ. ಮೊದಲು ಸತೋಪ್ರಧಾನ ಸೃಷ್ಟಿ, ನಂತರ ಸತೋ ರಜೋ ತಮೋ ಅವಸ್ಥೆಯಲ್ಲಿ ಆತ್ಮಗಳು ಬರ್ತೀರಿ. ಪಾಪಾತ್ಮರಾಗುವುದರಿಂದ ಎಷ್ಟೊಂದು ಆತ್ಮಕ್ಕೆ ಕಲೆಗಳಾಗ್ತದೆ. ಆ ಕಲೆಗಳನ್ನು ಅಳಿಸುವುದಾದ್ರೂ ಹೇಗೆ? ಗಂಗಾ ಸ್ನಾನ ಮಾಡಿದ್ರೆ ಪಾಪ ಕಳೆಯೋದೆಂದು ಅವರು ತಿಳ್ಕೊಂಡಿದ್ದಾರೆ, ಆದ್ರೆ ಅದು ಶರೀರಕ್ಕೆ ಸ್ನಾನ ಆಯ್ತು. ಆತ್ಮ ತಂದೆಯನ್ನು ನೆನಪು ಮಾಡೋದ್ರಿಂದ ಪಾವನ ಆಗಲು ಸಾಧ್ಯ. ಅದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳೋದು. ಎಷ್ಟು ಸಹಜ ಮಾತು. ಇದನ್ನು ತಂದೆ ಪ್ರತಿನಿತ್ಯ ತಿಳಿಸ್ತಾರೆ. ಗೀತೆಯಲ್ಲೂ ಸಹ ಇದನ್ನೇ ಒತ್ತು ಕೊಟ್ಟು ಹೇಳಿದ್ದಾರೆ, ಮನ್ಮನಾಭವ್. ಆಸ್ತಿಯಂತೂ ಸಿಕ್ಕೇ ಸಿಗೋದು, ಕೇವಲ ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಕಳೆಯೋ. ತಂದೆ ಅವಿನಾಶಿ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಪಾವನ ಆಗುವಿರಿ. ಮತ್ತು ರಾವಣ ಪತಿತರನ್ನಾಗಿ ಮಾಡ್ತಾರೆ. ಅಂದ್ರೆ ಇಂಥ ತಂದೆಯನ್ನು ನೆನಪು ಮಾಡ್ಬೇಕಲ್ವಾ? ಇಂಥವರು ಇದ್ದಾರೆ, ಯಾರು ನೆನಪು ಮಾಡೋದೇ ಇಲ್ಲ, ಅವರ ಗತಿ ಏನಾಗ್ಬಹುದು? ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ ಮತ್ತೆಲ್ಲ ಮಾತುಗಳು ಬಿಟ್ಟು ಬಿಡಿ. ಕೇವಲ ಒಂದು ಮಾತೇನಂದ್ರೆ ಆತ್ಮಾಭಿಮಾನಿಯಾಗಿ ನನ್ನನ್ನು ನೆನಪು ಮಾಡಿ ಸಾಕು. ಇದಂತೂ ನಿಮ್ಗೆ ಗೊತ್ತಿದೆ ಅಲ್ವಾ? ಆತ್ಮ ಒಂದು ಶರೀರ ತೊರೆದು ಮತ್ತೊಂದು ಪಡೀತದೆ. ಆತ್ಮ ಸುಖ ದುಃಖ ಅನುಭವ ಮಾಡ್ತದೆ ಎಂದು ಇನ್ನೊಬ್ಬರು ಮನಸ್ಸು ದುಃಖಿಯನ್ನಾಗಿ ಮಾಡಬಾರ್ದು. ಒಬ್ಬರು ಇನ್ನೊಬ್ಬರಿಗೆ ಸುಖ ಕೊಡ್ಬೇಕು, ಇದೇ ನಿಮ್ಮ ವ್ಯಾಪಾರ ಆಗಿದೆ. ಅನೇಕರು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡ್ತಿರ್ತಾರೆ. ಒಬ್ಬರು ಇನ್ನೊಬ್ಬರ ದೇಹದಲ್ಲಿ ಸಿಲುಕೊಂಡಿದ್ದಾರೆ, ದೇಹಾಭಿಮಾನ ಆಕರ್ಷಣೆಯಲ್ಲಿ. ಇಡೀ ದಿನ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡ್ತಿರ್ತಾರೆ. ಮಾಯೆ ಸಹ ತೀಕ್ಷ್ಣ ಇದೆ, ಪ್ರಬಲ ಇದೆ. ತಂದೆ ಹೆಸರು ತೆಗೆದುಕೊಳ್ಳೋದಿಲ್ಲ ಯಾರ್ಯಾರಂಗಿದ್ದಾರೆ ಅಂತ. ಏಕೆಂದ್ರೆ ತಂದೆ ಹೇಳ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಭವ. ಜ್ಞಾನ ಬಹಳ ಸಹಜ ಇದೆ, ನೆನಪೇ ಬಹಳ ಕಷ್ಟ ಆಗಿದೆ. ಆ ಜ್ಞಾನ ಆದ್ರೆ 15-20 ವರ್ಷವರೆಗೆ ಓದ್ತಾರೆ, ಇಷ್ಟೊಂದು ವಿಷಯಗಳಿರ್ತವೆ.
ಈ ಜ್ಞಾನ ಬಹಳ ಸಹಜ ಇದೆ. ನಾಟಕದ ಬಗ್ಗೆ ಅರ್ಥಕೊಳ್ಳೋದು ಒಂದು ಕಥೆಯಾಗಿದೆ. ಮುರಳಿಯನ್ನು ಓದಿ ಹೇಳೋದು ದೊಡ್ಡ ಮಾತಲ್ಲ, ನೆನಪಿನದೇ ಬಹಳ ಪರಿಶ್ರಮ ಆಗಿದೆ. ತಂದೆ ಹೇಳ್ತಾರೆ ಡ್ರಾಮಾ ನಾಟಕ ಆದರೂ ಪುರುಷಾರ್ಥ ಮಾಡ್ತಾ ಇರ್ರಿ ಅಂತ. ಡ್ರಾಮಾದಲ್ಲಿದ್ದಂಗ ಆಗೋದು. ಆದ್ರೂ ಹೇಳ್ತಾರೆ ಬಾಬಾ ಪುರುಷಾರ್ಥ ಮಾಡಿ, ತಂದೆ ನೆನ್ಪು ಮಾಡಿ, ಆಗ ಯೋಗಾಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಒಳ್ಳೊಳ್ಳೆಯ ಮಕ್ಕಳು ಇದರಲ್ಲಿ ಅನುತ್ತೀರ್ಣ ಆಗ್ಬಿಡ್ತಾರೆ, ಫೇಲ್ ಆಗ್ಬಿಡ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಸಹ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ: ಎಂದು ಯಾರದೇ ಮನಸ್ಸನ್ನು ದುಃಖಿಯನ್ನಾಗಿ ಮಾಡಬಾರ್ದು. ಎಲ್ಲರಿಗೆ ಸುಖ ಕೊಡ್ಬೇಕು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪು ಮಾಡಿಸಬೇಕು. ಎರಡನೇದು, ಪಾಪಗಳ ಕಲೆಗಳನ್ನು ಅಳಿಸಲು ದೇಹಿ ಅಭಿಮಾನಿಯಾಗಿ ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯವರನ್ನು ನೆನ್ಪು ಮಾಡಬೇಕು. ಎಲ್ಲರ ಕಲ್ಯಾಣ ಆಗ್ತಾ ಇರ್ಲಿ. ಇಂತಹ ಮಧುರ ಸ್ಥಿತಿ ಮಾಡ್ಕೊಳ್ಬೇಕಾಗಿದೆ. ವರದಾನ: ತಮ್ಮ ಶ್ರೇಷ್ಠತೆ ಮೂಲಕ ನವೀನತೆಯ ಧ್ವಜಾರೋಹಣ ಮಾಡುವಂತ ಶಕ್ತಿ ಸ್ವರೂಪರು ಆಗಿರಿ. ಈಗ ಸಮಯದ ಅನುಸಾರ, ಸಮೀಪತೆ ಅನುಸಾರ ಶಕ್ತಿ ರೂಪದ ಪ್ರಭಾವವನ್ನ ಅನ್ಯರ ಮೇಲೆ ಯಾವಾಗ ಪ್ರಭಾವ ಬೀರ್ತೀರಿ, ಆಗ ಅಂತಿಮ ಪ್ರತ್ಯಕ್ಷತೆ ಸಮೀಪಕ್ಕೆ ಬರೋದು. ಹೇಗೆ ಸ್ನೇಹ ಹಾಗೂ ಸಂಯೋಗ ಪ್ರತ್ಯಕ್ಷಗೊಳಿಸಿದ್ದೀರಿ, ಹಾಗೆ ಇಂತಹ ಸೇವೆಯ ದರ್ಪಣದಲ್ಲಿ ಶಕ್ತಿ ರೂಪದ ಅನುಭವ ಮಾಡಿಸಿರಿ. ಯಾವಾಗ ತಮ್ಮ ಶ್ರೇಷ್ಠತೆ ಮೂಲಕ ಶಕ್ತಿ ರೂಪ ನವೀನತೆಯ ಧ್ವಜಾರೋಹಣ ಮಾಡಿದಾಗಲೇ ಪ್ರತ್ಯಕ್ಷತೆ ಆಗೋದು. ತಮ್ಮ ಶಕ್ತಿ ಸ್ವರೂಪದಿಂದ ಸರ್ವಶಕ್ತಿವಂತ ತಂದೆಯ ಸಾಕ್ಷಾತ್ಕಾರ ಮಾಡಿಸಿರಿ. ಶ್ಲೋಗನ್: ಮನಸ್ಸಿನಿಂದ ಶಕ್ತಿಗಳನ್ನು ಹಾಗೂ ಕರ್ಮದ ಮೂಲಕ ಗುಣಗಳ ದಾನ ಕೊಡುವುದೇ ಮಹಾದಾನ ಆಗಿದೆ. ಅವ್ಯಕ್ತ ಸೂಚನೆ: ನಿಶ್ಚಯದ ಬುನಾದಿ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ತಂದೆಗೆ ಮಕ್ಕಳಲ್ಲಿ ಪೂರ್ಣ ವಿಶ್ವಾಸವಿದೆ. ಈ ನನ್ನ ಮಕ್ಕಳು ವಿಘ್ನ ವಿನಾಶಕ ಆತ್ಮ ಆಗಿದ್ದಾರೆ, ಪೂಜ್ಯ ಆತ್ಮ ಆಗಿದ್ದಾರೆ. ಈ ಮಕ್ಕಳು ತಂದೆಗಿಂತಲೂ ಮುಂದೆ ಇದ್ದಾರೆ. ನಿಮಿತ್ತರಾಗಿರೋರು ಸದಾ ತಂದೆಯನ್ನು ಸಹ ನಿಶ್ಚಿಂತರನ್ನಾಗಿ ಮಾಡೋರಾಗಿದ್ದಾರೆ. ಸದಾ ಖುಷಿಯ ಸಮಾಚಾರ ತಿಳಿಸುವಂತವರು ಪ್ರತಿಯೊಬ್ಬರು ವಿಶೇಷ ಆಗಿದ್ದಾರೆ. ಸ್ವಯಂನಲ್ಲಿಯೂ ಇಂತಹ ವಿಶ್ವಾಸ ಇಟ್ಕೊಂಡು ಇದೇ ಸ್ಮೃತಿ ಸ್ವರೂಪದಲ್ಲಿದ್ದಾಗ ವಿಜಯಗಳು ಆಗಿವೆರಿ. ಒಳ್ಳೆಯದು. ಓಂ ಶಾಂತಿ.